ಎಸೆದು ಮೃತ ರೇಣುಕಾಸ್ವಾಮಿ ಹಾಗೆ ನಟಿ ಪವಿತ್ರ ಗೌಡಾಳ ಕುರಿತ ಬಿಗ್ ಅಪ್ಡೇಟ್ ಅಂತಾನೆ ಹೇಳಬಹುದು. ಡೆಡ್ಲಿ ಮರ್ಡರ್ನ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ರಾಜ್ ನ್ಯೂಸ್ ನಲ್ಲಿ ಇಬ್ಬರ ನಡುವಿನ ರಹಸ್ಯ ಬಟಾಬಯಲಾಗಿದೆ. ಹೇಗಿತ್ತು ಗೊತ್ತಾ? ರೇಣುಕಾ ಹಾಗೆ ಪವಿತ್ರಾಳ ನಡುವಿನ ಚಾಟಿಂಗ್ ಲಿಸ್ಟ್. ಮೃತ ರೇಣುಕಾಸ್ವಾಮಿ ಹಾಗೆ ಪವಿತ್ರಾಳ ಕುರಿತ ಬಿಗ್ಗೆಸ್ಟ್ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಡೆಡ್ಲಿ ಮರ್ಡರ್ನ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ ನಿಮ್ಮ ರಾಜ್ ನ್ಯೂಸ್ ನಲ್ಲಿ ಬಿತ್ತರ ಆಗ್ತಾ ಇದೆ. ರಾಜ್ ನ್ಯೂಸ್ ನಲ್ಲಿ ಇಬ್ಬರ ನಡುವಿನ ರಹಸ್ಯ ಬಟಾಬಯಲಾಗಿದೆ. ಹಾಗಾದ್ರೆ ಹೇಗಿತ್ತು ರೇಣುಕಾಸ್ವಾಮಿ ಹಾಗೆ ಪವಿತ್ರ ಗೌಡ ನಡುವಿನ ಚಾಟಿಂಗ್ ಲಿಸ್ಟ್ ಅಂತ? ರೇಣುಕಾಸ್ವಾಮಿ ಚಾಟಿಂಗ್ಗೆ ಪವಿತ್ರಾಳಿಂದಲೂ ಕೂಡ ಉತ್ತರ ಸಿಕ್ಕಿದೆ. ನಾಟ್ ಓನ್ಲಿ ರೇಣುಕಾಸ್ವಾಮಿ, ಕೇವಲ ರೇಣುಕಾಸ್ವಾಮಿ ಒಬ್ಬನೇ ಮೆಸೇಜ್ ಮಾಡಿ, ರೇಣುಕಾಸ್ವಾಮಿ ಮೆಸೇಜ್ಗೆ ಇತ್ತ ಪವಿತ್ರ ಗೌಡ ಕೂಡ ರಿಪ್ಲೈ ಮಾಡಿದ್ದಾರೆ. ಹಾಗಾಗಿ ಪವಿತ್ರ ಗೌಡ ಏನ್ ರಿಪ್ಲೈ ಮಾಡಿದ್ರು ಹಾಗಾದ್ರೆ ರೇಣುಕಾಸ್ವಾಮಿಯ ಮೆಸೇಜ್ಗೆ ಅನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಇಷ್ಟು ದಿನಗಳ ಕಾಲ ರೇಣುಕಾಸ್ವಾಮಿ ಮೆಸೇಜ್ ಮಾಡಿದ್ರೆ ಪವಿತ್ರ ಯಾವುದೇ ಕಾರಣಕ್ಕೂ ಉತ್ತರವನ್ನ ಕೊಡ್ತಾ ಇಲ್ದಿಲ್ಲ ಅಂತ ಇತ್ತ ಒಂದು ಕಡೆ ಡಿ ಗ್ಯಾಂಗ್ ಟೀಮ್ ಏನಿದೆಯಲ್ಲ ಅದು ಹೇಳ್ತಾ ಇತ್ತು. ಆದ್ರೆ ಈಗ ದೋಷಾರೋಪ ಪಟ್ಟಿಯಲ್ಲಿ ಎಲ್ಲವೂ ಕೂಡ ಬಟಾಬಯಲಾಗಿದೆ. ರೇಣುಕಾಸ್ವಾಮಿ ಮೆಸೇಜ್ಗೆ ಪವಿತ್ರ ಗೌಡ ಕೂಡ ರಿಪ್ಲೈ ಮಾಡಿದ್ದಾಳೆ. ಗಮನಿಸಬಹುದು, ರೇಣುಕಾಸ್ವಾಮಿಯ ಅತಿರೇಕದ ಮೆಸೇಜ್ಗಳನ್ನು ಕೂಡ ನಾವು ಗಮನಿಸಬಹುದಾಗಿದೆ. ಏನೋ ನಾನೇನೋ ಕಮ್ಮಿ ಇಲ್ಲ ದರ್ಶನ್ಗಿಂತ, ಒಂದ್ಸರಿ ಟ್ರೈ ಮಾಡು ರೇಣುಕಾಸ್ವಾಮಿ ಮೆಸೇಜ್ಗಳು. ಹಾಗೆ ಕಣೆ ಹೀಗೆ ಕಣೆ ಅಂತ ಹತ್ತಾರು ಸಂದೇಶವನ್ನ ಕಳಿಸಿದ್ದಾರೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 4 ತಿಂಗಳಿಂದಲೂ ಕೂಡ ಮೆಸೇಜ್ ಅನ್ನ ನಿರಂತರವಾಗಿ ಕಳಿಸಿದ್ದಾರೆ. ಪವಿತ್ರ ಗೌಡಗೆ ಮೃತ ರೇಣುಕಾಸ್ವಾಮಿ ಈ ಮೆಸೇಜ್ಗಳನ್ನ ಕಳಿಸಿದ್ದಾರೆ. ಪ್ಲೀಸ್ ಕಣೆ ಅಂತ ಆ ಫೋಟೋ ಕಳಿಸ್ಲಾ ನಿನ್ಗೆ ಅಂತ ಅಶ್ಲೀಲ ಫೋಟೋವನ್ನ ಕಳಿಸೋದಕ್ಕೆ ಪರ್ಮಿಷನ್ ಕೂಡ ಕೇಳಿದ್ದಾನೆ. ಇದು ರೇಣುಕಾಸ್ವಾಮಿಯ ಅಸಲಿ ಮುಖವಾಡ ಅಂತಾನೆ ಹೇಳ್ಬೋದು. ಇದಕ್ಕೆ ಪವಿತ್ರ ಗೌಡ ಕೂಡ ರಿಪ್ಲೈ ಮಾಡಿದ್ದಾಳೆ. ಹಾಗಾದ್ರೆ ಏನ್ ರಿಪ್ಲೈ ಮಾಡಿದ್ರು ಪವಿತ್ರ ಗೌಡ ಅನ್ನೋದನ್ನ ಗಮನಿಸಬೇಕಾಗುತ್ತೆ. ಎಸ್, ಫಸ್ಟ್ ಕಾನ್ವರ್ಸೇಷನ್ ಹಾಯ್ ಕಣೆ ಅಂತ ಹೋಗಿದೆ ಮೆಸೇಜು. ಅದಾದ ನಂತರ ನಿನ್ನ ನಂಬರ್ ಸೆಂಡ್ ಮಾಡು, ಇದು ರೇಣುಕಾಸ್ವಾಮಿ ಕೇಳಿರುವಂಥದ್ದು. ಪ್ಲೀಸ್ ದಯವಿಟ್ಟು ನಂಬರ್ ಸೆಂಡ್ ಮಾಡು ಕಡೆ ಅಂತ ರೇಣುಕಾಸ್ವಾಮಿ ಕಳಿಸ್ತಾನೆ. ಅದಾದಂತ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಕಣೆ ಅಂತ ಮೆಸೇಜ್ ಅನ್ನ ರೇಣುಕಾಸ್ವಾಮಿ ಕಳಿಸ್ತಾನೆ. ವಾಟ್ ಯು ಎಕ್ಸ್ಪೆಕ್ಟಿಂಗ್ ಆನ್ ಮೀ ಅಂದ್ರೆ ನನ್ನ ಕಡೆಯಿಂದ ನೀನೇನ್ ಎಕ್ಸ್ಪೆಕ್ಟ್ ಮಾಡ್ತೀಯಾ, ಏನಾದ್ರೂ ಕಳಿಸ್ಲಾ ನೋಡ್ತೀಯಾ ಅಂತ ಪರ್ಮಿಷನ್ ಬೇರೆ ಕೇಳಿದ್ದಾನೆ. ನನ್ನ ಫೋಟೋವನ್ನ ಅಂದ್ರೆ ನನ್ನ ಮರ್ಮಾಂಗದ ಫೋಟೋವನ್ನ ಕಳಿಸ್ಲಾ, ಆನ್ಲೈನ್ ನಲ್ಲಿ ಇದೆಯಾ ಇಲ್ವಾ ಪ್ಲೀಸ್ ಹೇಳು ಕಣೆ, ನಾನು ಕಾಯ್ತಾ ಇದ್ದೀನಿ ನಿನ್ನ ರಿಪ್ಲೈಗೆ, ಪ್ಲೀಸ್ ರಿಪ್ಲೈ ಮಾಡು. ವಾವ್, ಸೂಪರ್ ಬ್ಯೂಟಿ. ಇದು ಫೋಟೋ ನೋಡಿ ರೇಣುಕಾಸ್ವಾಮಿ ಹೇಳಿರುವಂಥದ್ದು. ಸಖತ್ತಾಗಿದೆಯಾ ನೀನು ನೋಡೋದಕ್ಕೆ, ಇವರೇ ಮೋಸ್ಟ್ ಬ್ಯೂಟಿಫುಲ್ ಗರ್ಲ್ ಅಂತ ಮೆಸೇಜ್ ಬೇರೆ ಮಾಡಿದ್ದಾನೆ. ಫಸ್ಟು ಹಾಯಿಂದ ಸ್ಟಾರ್ಟ್ ಆಗಿ ನೆಕ್ಸ್ಟು ಬ್ಯೂಟಿ ಬಗ್ಗೆ ವರ್ಣನೆ ಮಾಡಿದ್ದಾನೆ ಮೃತ ರೇಣುಕಾಸ್ವಾಮಿ. ಅದಾದ ನಂತರ ನಂಬರ್ ಕೂಡ ಕೇಳಿದ್ದಾನೆ. ನಂಬರ್ ಕೊಡು, ನೀನು ನನ್ನಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀಯಾ, ನಾನು ಫೋಟೋ ಕಳಿಸ್ಲಾ, ನನ್ನ ಮರ್ಮಾಂಗದ ಫೋಟೋವನ್ನು ಕಳಿಸ್ಲಾ, ನೋಡ್ತೀಯಾ ಹೇಳು ಅಂತ ಈ ರೀತಿ ಅಸಭ್ಯವಾಗಿ ಮೆಸೇಜನ್ನು ಕಳಿಸಿದ್ದಾನೆ ರೇಣುಕಾಸ್ವಾಮಿ. ಒಟ್ಟಾರೆಯಾಗಿ ಇದೆಲ್ಲವನ್ನ ನೋಡ್ತಾ ಇದ್ರೆ ರೇಣುಕಾಸ್ವಾಮಿ ಪಿತ್ತ ಕೂಡ ನೆತ್ತಿಗೇರಿತ್ತು ಅಂತ ಅನ್ಸುತ್ತೆ. ಬೇರೆ ಮನೆ ಹೆಣ್ಣುಮಕ್ಕಳ ನಂಬರನ್ನು ಕೇಳೋದು, ಅವರಿಗೆ ಅಶ್ಲೀಲವಾಗಿ ಮೆಸೇಜ್ ಕಳಿಸೋದು. ಈಗ ಒಂದು ಕಡೆ ನಾವು ಗಮನಿಸ್ಬೋದು, ಈಗಾಗಲೇ ಪವಿತ್ರ ಗೌಡ ಕೂಡ ಒಬ್ಬರಿಂದ ಡಿವೋರ್ಸ್ ಪಡ್ಕೊಂಡು ಈಗ ಏನು ದರ್ಶನ್ ಅವರ ಜೊತೆ ಬಹಳ ಕ್ಲೋಸ್ ಆಗಿದ್ದಾರೆ. ಓಕೆ, ಅವರಿಬ್ಬರ ರಿಲೇಶನ್ಶಿಪ್ ಯಾವ ಥರ ಇದೆಯೋ ಅದು ಸೆಕೆಂಡ್ರಿ. ಬಟ್ ಇಲ್ಲಿ ರೇಣುಕಾಸ್ವಾಮಿ ಪವಿತ್ರ ಗೌಡ ಅವರನ್ನ ನೋಡಿದ ತಕ್ಷಣ ಏನಾಯ್ತೋ ಏನೋ ಗೊತ್ತಿಲ್ಲ, ಮೈ ರೋಮಾಂಚನ ಆಗಿದೆ, ಪುಳಕಿತ ಆಗಿದೆ. ನನಗೆ ನೀನು ಬೇಕೇ ಬೇಕು, ಬೇಕಾದರೆ ನಾನು ನಿನಗೆ ಪರ್ ಮಂತ್ 10,000 ಕೊಡ್ತೀನಿ. ಅಲ್ಲಿ ರೇಣುಕಾಸ್ವಾಮಿಗೆ ಎಷ್ಟು ಸಂಬಳ ಬರ್ತಿತ್ತೋ ಏನೋ ಗೊತ್ತಿಲ್ಲ, ಬಟ್ ಆತನ ಧೈರ್ಯ ನೋಡಿ,
10,000 ತಿಂಗ್ಳಿಗೆ ಕೊಡ್ತಾನಂತೆ. ಆ, ಇಲ್ಲಿ ಪವಿತ್ರ ಗೌಡ ಆತ ಇಬ್ರು ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇರಬೇಕಾಗಿತ್ತಂತೆ. ಇದು ಆತನ ಆಕಾಂಕ್ಷೆ, ಆಸೆಯನ್ನ ವ್ಯಕ್ತಪಡಿಸಿರುವಂಥದ್ದು. ಇದೆಲ್ಲ ನೋಡಿ 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 ಪವಿತ್ರ ಗೌಡಗೆ ಹುಚ್ಚಿಡ್ದಂಗೆ ಆಗ್ಬಿಟ್ಟಿದೆ. ಇವ್ನಿಗೇನಾದ್ರೂ ಮಾಡಿ ಮುಹೂರ್ತ ಫಿಕ್ಸ್ ಮಾಡ್ಬೇಕಲ್ಲ ಅಂತ ಆಕೆ ಕೂಡ ಒಂದಷ್ಟು ಸ್ಕೆಚ್ಗಳನ್ನ ಹಾಕೊಂಡಿದ್ಲು. ಅದಾದ ನಂತರ ಈ ಮೆಸೇಜ್ಗಳನ್ನ ಆಕೆಯ ಆಪ್ತ ಸಹಾಯಕ ಏನಿದ್ದಾನಲ್ಲ ಪವನ್, ಆತನಿಗೆ ಶೇರ್ ಮಾಡ್ತಾಳೆ ಫಸ್ಟು ಪವಿತ್ರ ಗೌಡ. ನೋಡು, ಈ ಥರ ನನಗೆ ಅಶ್ಲೀಲವಾಗಿ ಮೆಸೇಜ್ ಬರ್ತಾ ಇದೆ, ಕೆಟ್ಟ ಕೆಟ್ಟದಾಗಿ ಮೆಸೇಜ್ ಮಾಡ್ತಾ ಇದ್ದಾನೆ, ನನಗೆ ಇವನು ಯಾರು ಅಂತ ಗೊತ್ತಿಲ್ಲ, ದಯವಿಟ್ಟು ಇವ್ನ ಫೋನ್ ನಂಬರು, ಇನ್ ಡೀಟೇಲ್ಸ್ ಎಲ್ಲ ತಗೋ, ಅದಾದ ನಂತರ ಸ್ವಲ್ಪ ಕರೆಸ್ಬಿಟ್ಟು ಬುದ್ಧಿ ಹೇಳೋಣ ಅಂತ ಹೇಳಿರ್ತಾಳೆ. ಅದಾದ ನಂತರ ಹಿಂಗೆ ಹೇಳಿದ ತಕ್ಷಣ ಪವಿತ್ರ ಗೌಡ ಹೇಳ್ಬಿಟ್ಟಿದ್ದಾರೆ, ಇನ್ನೇನು ನಾನು ಅಬ್ಬರಿಸ್ಬಿಡೋಣ ಅಂತ ಈತ ಪವನ್ ಏನಿದ್ದಾನಲ್ಲ ಈತ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಳ್ತಾನೆ. ಅದು ಕೂಡ ಪವಿತ್ರ ಗೌಡ ಹೆಸರಲ್ಲಿ ಒಂದು ಫೇಕ್ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಅಕೌಂಟ್ ಏನೋ ನಿಜ, ಓಕೆ, ಇದೇ ನಂಬರಿಂದ ಅಕೌಂಟ್ ಕ್ರಿಯೇಟ್ ಆಗುತ್ತೆ, ಬಟ್ ಮೆಸೇಜ್ ಮಾಡ್ತಾ ಇದ್ದಿದ್ದು ಮಾತ್ರ ಪವಿತ್ರ ಗೌಡ ಅಲ್ಲ, ಪವನ್ ಅಂತ ಗೊತ್ತಾಗ್ತಾ ಇದೆ. ಆ ಪವನ್ ಇತ್ತ ಏನು ರೇಣುಕಾ ಸ್ವಾಮಿಗೆ ಹುರಿದುಂಬಿಸೋದಕ್ಕೆ ಆತನ ಮೆಸೇಜ್ಗೆ ಈತ ಕೂಡ ರಿಪ್ಲೈ ಮಾಡ್ತಾ ಇರ್ತಾನೆ. ಸೇಮ್ ಎಕ್ಸಾಕ್ಟ್ಲಿ ಪವಿತ್ರ ಗೌಡ ತರಾನೇ ಮೆಸೇಜ್ ಕೂಡ ಮಾಡ್ತಿರ್ತಾನೆ. ಹಾಯ್ ಅಂದ್ರೆ ಹಾಯ್ ಹೋಗುತ್ತೆ, ಎಲ್ಲಿದ್ಯಾ ಅಂದ್ರೆ ಇಲ್ಲಿದ್ದೀನಿ ಅಲ್ಲಿದ್ದೀನಿ ಅಂತ ಹೋಗುತ್ತೆ, ಯಾವಾಗ ಸಿಗ್ತೀಯಾ, ಏನ್ ಮಾಡ್ತೀಯಾ, ಎಲ್ಲಿದ್ದೀಯಾ, ಏನು ಇದೆಲ್ಲದಕ್ಕೂ ಕೂಡ ರಿಪ್ಲೈ ಹೋಗ್ತಾನೆ ಇರುತ್ತೆ.